ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಕ್ಯಾರೆಟ್ ಜಾಮೂನು. ಸೊ ಕ್ಯಾರೆಟ್ನ ಬಳಸ್ಕೊಂಡು ಯಾವ ರೀತಿ ಜಾಮೂನ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದೊಳಗೆ ನಾನು ನಿಮ್ಗೆ ತೋರಿಸಿರ್ತೀನಿ. ನಾವು ಬೇರೆ ಜಾಮೂನ್ ಯಾವ ಥರ ಮಾಡ್ತೀವಲ್ಲ ಆ ಥರ ಅಲ್ಲ ಇದು ಪ್ರೊಸೀಜರ್. ಇದು ಒಳಗಡೆ ಸ್ಟಫಿಂಗ್ ಮಾಡಿರುವಂಥ ಜಾಮೂನು. ಸೊ ಆದ್ರಿಂದ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಅವಾಗ ನಿಮ್ಗೆ ಯಾವ ಥರ ಇದು ಮಾಡೋದಂತ ಗೊತ್ತಾಗುತ್ತೆ. ನೀವು ಒಂದ್ಸಲ ಇದನ್ನ ಏನಾದರೂ ಟ್ರೈ ಮಾಡಿದ್ರೆ ಹೊರಗಡೆಯಿಂದ ರೆಡಿಮೇಡ್ ಪೌಡರ್ ತರೋದ ಬಿಟ್ಬಿಡ್ತೀರಿ, ಅಷ್ಟು ಚೆನ್ನಾಗಿರ್ತದೆ ಇದು. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಮೊದಲಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತಾನೆ ನೋಡ್ರಿ. ನಾನಿಲ್ಲಿ 3 ಕ್ಯಾರೆಟ್ ತೊಗೊಂಡನಿ. ಇದು ಚಿರೋಟಿ ರವೆ, ಸಕ್ಕರೆ, 2 ಏಲಕ್ಕಿ, 1 ಕಪ್ನಷ್ಟು ಹಾಲು ತೊಗೊಂಡನಿ. ಇಷ್ಟೇ ಸಾಮಗ್ರಿ ಬೇಕಾಗಿರೋದು. ಆಮೇಲೆ ಒಳಗಡೆ ಸ್ಟಫಿಂಗ್ ಮಾಡೋದಕ್ಕೆ ನಾನಿಲ್ಲೇ ಹಾಲಿನ ಪುಡಿ, ಆಮೇಲೆ ಇದು ಹಸಿ ಕೊಬ್ಬರಿ, ಆಮೇಲೆ ಕೆನೆ ತೊಗೊಂಡನಿ, ಹಾಲಿನ ಕೆನೆ. ಸೊ ಇದು ಈ 3 ಇಂಗ್ರೀಡಿಯೆಂಟ್ಸ್ ಸ್ಟಫಿಂಗ್ ಮಾಡೋದಕ್ಕೆ ನಾನಿಲ್ಲೇ ಯೂಸ್ ಮಾಡ್ಕೊತೀನಿ. ಬರ್ರಿ ಇವಾಗ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಅಂತ. ನಾನೇನು ಕ್ಯಾರೆಟ್ ತೊಗೊಂಡಿದ್ನಲ್ಲ ಇಲ್ಲೇ ಇವ್ಕುರ್ದು ಹೊರಗಡೆದು ಒಂದು ಲೇಯರ್ ಇರುತ್ತಲ್ಲ, ಅದನ್ನು ಈ ರೀತಿ ಪೀಲರ್ನ ಸಹಾಯದಿಂದ ನಾನು ಹೊರಗಡೆ ಲೇಯರ್ನ ತಗೊಳಕತ್ತೇನೆ. ಇಲ್ಲೇ ನೀವಿಲ್ಲೇ ಇದೇ ಕ್ಯಾರೆಟ್ ಯೂಸ್ ಮಾಡ್ಬೇಕಂತೇನಿಲ್ಲ, ಇನ್ನೊಂದು ಬರುತ್ತಲ್ಲ ಚಿಕ್ಕ ಕ್ಯಾರೆಟ್, ಅದನ್ನು ಕೂಡ ನೀವಿಲ್ಲೇ ಯೂಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಈ ಕ್ಯಾರೆಟ್ನ ಯೂಸ್ ಮಾಡ್ಕೊಂಡನಷ್ಟೆ. ಸೊ ಇವಾಗ ನಾನು ಇದ್ರದ್ದು ಹೊರಗಡೆ ಸಿಪ್ಪೆನ ಈ ರೀತಿ ತಗೊಂಡನಿಲ್ಲೇ. ಇದೇ ರೀತಿ ಎಲ್ಲಾನು ಸಿಪ್ಪೆ ತೆಗೆದು ಈ ರೀತಿ ಇಟ್ಕೊಂಡನಿಲ್ಲೇ. ನೆಕ್ಸ್ಟ್ ನಾನು ಇವಾಗ ಇದನ್ನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ನಾನಿಲ್ಲೇ ಸರ್ಕಲ್ ಶೇಪ್ ಒಳಗೆ ಕಟ್ ಮಾಡ್ಕೊಳಕತ್ತಾನ ನೋಡ್ರಿ. ಈ ರೀತಿ ನಾನು ಎಲ್ಲ ಕ್ಯಾರೆಟ್ನು ಕಟ್ ಮಾಡಿ ಇಟ್ಕೊಂಡ ನೋಡ್ರಿ. ನೆಕ್ಸ್ಟ್ ನಾನು ಇವಾಗ ಇವೇನು ಕ್ಯಾರೆಟ್ ಇದ್ವಲ್ಲ ಇವನ್ನ ಒಂದು ಜಾರ್ಗೆ ಹಾಕ್ಕೊಳಕತ್ತಾನಿಲ್ಲೇ. ಹಾಕ್ಕೊಂಡು ಇದನ್ನು ನುಣ್ಣಗೆ ನಾವು ರುಬ್ಕೋಬೇಕಾಕತಿ. ಯಾವುದೇ ಕಾರಣಕ್ಕೂ ಇದಕ್ಕೆ ನೀರನ್ನ ಹಾಕಕ್ಕೆ ಹೋಗಬೇಡಿ, ಹಂಗೆ ನಾವು ಇದನ್ನು ರುಬ್ಕೋಬೇಕು. ಸೊ ಇವಾಗ ಇದನ್ನು ರುಬ್ಕೊಂಬರೋಣ ಅಂತ ನಾನಿಲ್ಲೇ ತೋರಿಸ್ತಾನೆ ನೋಡ್ರಿ. ಯಾವ ರೀತಿ ನೀವು ಇದನ್ನು ರುಬ್ಬಿರ್ಬೇಕಂತಂದ್ರೆ ಈ ರೀತಿ ನೈಸ್ ಆಗಿರ್ಬೇಕು. ಅಲ್ಲಿವರೆಗೂ ನೀವು ಇದನ್ನು ಮಿಕ್ಸರ್ಗೆ ಹಾಕೋಬೇಕಾಕತಿ. ಯಾವುದೇ ರೀತಿ ತರಿಯಾಗಿ ಇರಕ್ಕೆ ಹೋಗ್ಬಾರ್ದು. ನಾನಿವಾಗ ನಾವೇನು ಮಿಕ್ಸರ್ಗೆ ಹಾಕ್ಕೊಂಡಿದ್ವಲ್ಲ ಕ್ಯಾರೆಟ್ನ, ಅದು ಎಷ್ಟು ಬಂದತ್ತಂತ ನಾನು ನಿಮಗೆ ತೋರಿಸ್ತಾನೆ ನೋಡ್ರಿ. ಈ ಕಪ್ಪಿನ ಅಳತೆಯಲ್ಲಿ ನನಗೆ 1 ಕಪ್ನಷ್ಟು ಕ್ಯಾರೆಟಿಂದು ಪ್ಯೂರಿ ಬಂದತಿ. ಇವಾಗ ಇದನ್ನು ನಾನು ಎತ್ತಿಟ್ಟು ಸಕ್ಕರೆ ಪಾನಕನ ಮಾಡ್ಕೊತಾನೆ ನೋಡ್ರಿ. ಇಲ್ಲಿ ಅದಕ್ಕೆ ನಾನು ಒಂದು ಈ ರೀತಿ ಪಾತ್ರೆಗೆ 1 ಕಪ್ನಷ್ಟು ಸಕ್ಕರೆ ಹಾಕೋಕತ್ತಾನೆ. ಮತ್ತು ಯಾವ ಕಪ್ ಯೂಸ್ ಮಾಡಿದ್ನಲ್ಲ ನಾನು ಅದೇ ಕಪ್ಪಿಂದ ಇವಾಗ 1 ಕಪ್ನಷ್ಟು ನೀರು ಹಾಕೊಳತ್ತಾನೆ ನೋಡ್ರಿ. ಇದಕ್ಕೆ ಇದನ್ನು ನಾನಿವಾಗ ಸಕ್ಕರೆ ಪಾನಕ ಮಾಡೋದಕ್ಕೆ ಇಡ್ತಾನೆ. ಅದಕ್ಕೆ ನಾನು ಸ್ಟವ್ನ ಆನ್ ಮಾಡಿಬಿಟ್ಟು ಈ ರೀತಿ ಸ್ಟವ್ ಮೇಲೆ ಇಟ್ಕೊಂಡು ಇದನ್ನ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೆ ನೋಡ್ರಿ. ಇಲ್ಲಾಂದ್ರೆ ಸಕ್ಕರೆ ತಳ ಹಿಡಿದು ಬಿಡ್ತತಿ. ಆದ್ರಿಂದ ಇದನ್ನು ಕಂಟಿನ್ಯೂಸ್ ಆಗಿ ತಿರುಗಿಸ್ಕೊತಾನೆ ಇರ್ರಿ. ಈ ಜಾಮೂನ್ಗೆ ಏನು ನಾವು ಪಾಕ ತೆಗಿಬೇಕಂತಿಲ್ಲ. ಸಕ್ಕರೆ ಕರಗಿದ ಮೇಲೆ ಒಂದು 2 ರಿಂದ 3 ನಿಮಿಷದಷ್ಟು ಕುದಿಸಿದ್ರೆ ಸಾಕು. ಇವಾಗ ನಾನು ಇದಕ್ಕೆ 2 ಏಲಕ್ಕಿನ ಸಿಪ್ಪೆ ಸಮೇತ ಬಿಡಿಸಿ ಇದಕ್ಕೆ ಹಾಕೊಳಕತ್ತಾನೆ ನೋಡ್ರಿ. ಏಲಕ್ಕಿ ಹಾಕಿದ ಮೇಲೆ 1 ನಿಮಿಷ ಆದರೂ ಕುದಿಸ್ರಿ, ಅಂದ್ರೆ ಅದು ಫ್ಲೇವರ್ ಚೆನ್ನಾಗಿ ಬಿಟ್ಕೊಂತತಿ. ನೆಕ್ಸ್ಟ್ ನಾನು ಇದಕ್ಕೆ ಕೇಸರಿ ಕಲರ್ನ ಹಾಕೊಳಕತ್ತಾನೆ. ಇದು ಆಪ್ಷನ್, ನಿಮ್ಗೆ ಇಷ್ಟ ಇದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಇದನ್ನ ಸ್ಕಿಪ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಕೇಸರಿ ದಳ ಇದ್ರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ನಾನಿವಾಗ ತೋರಿಸ್ತಾನೆ ನೋಡ್ರಿ. ಈ ರೀತಿ ಅಂಟಂಟು ಥರ ಬಂದ್ರೆ ಸಾಕು ನಮ್ಗೆ. ಸೊ ಇವಾಗ ಇದಾಗೈತಿ. ನಾನು ಸ್ಟವ್ ಆಫ್ ಮಾಡಿ ಈ ರೀತಿ ಒಂದು ಪ್ಲೇಟ್ ಮುಚ್ಚಿ ಇಡಾಕತ್ತಾನೆ ಇದನ್ನ. ನೆಕ್ಸ್ಟ್ ನಾನು ಜಾಮೂನ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾನೆ ಇಲ್ಲೇ. ಅದಕ್ಕೆ ನಾನು ಈ ರೀತಿ ಒಂದು ಕಡಾಯಿಗೆ ಒಂದು 2 ಸ್ಪೂನ್ ಅಷ್ಟು ಇದಕ್ಕೆ ತುಪ್ಪ ಹಾಕೊತಾನೆ ನೋಡ್ರಿ. ಇಲ್ಲೇ ತುಪ್ಪ ಬಿಸಿ ಆದ್ಮೇಲೆ ನಾವೇನು ಕ್ಯಾರೆಟ್ನ ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿದ್ವಲ್ಲ ಅದನ್ನ ಇವಾಗ ಇದಕ್ಕೆ ಹಾಕ್ಕೊಳಕತ್ತಾನೆ ನೋಡ್ರಿ. ಹಾಕ್ಕೊಂಡು ಇದನ್ನ ಲೋ ಫ್ಲೇಮ್ ಒಳಗೆ ಮಾಡ್ಕೋಬೇಕತ್ ನೀವು, ಯಾಕಂದ್ರೆ ಇದು ಸೀದೋದ್ರೆ ಚೆನ್ನಾಗಿ ಬರಲ್ಲ. ಆದ್ರಿಂದ ಇದ್ರ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಅಲ್ಲಿವರೆಗೂ ಇದನ್ನ ನೀವು ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೋಬೇಕತ್ತಿ. ಒಂದು 2 ರಿಂದ 3 ನಿಮಿಷ ಆದ್ರೂ ನೀವು ಇದನ್ನ ಹುರಿಲೇಬೇಕು. ಇವಾಗ ಇದು ಆಗೈತೆ ನೋಡ್ರಿ. ಇದಕ್ಕೆ ನಾನು ಯಾವ ಕಪ್ ಒಳಗೆ ಹಾಕೊಂಡಿದ್ನಲ್ಲ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ನಷ್ಟು ಕಾಸಿ ಆರಿಸಿದಂಥ ಹಾಲನ್ನ ಹಾಕೊಂಡಾನ. ಇದಕ್ಕೆ ಹಾಕ್ಕೊಂಡು ಇವಾಗ ಇದನ್ನ ಲೋ ಫ್ಲೇಮಲ್ಲೇ ಇದನ್ನು ಕೂಡ ನಾವು ಚಂದಾಗ ಸ್ಪೂನ್ಲೇ ಈ ರೀತಿ ಇದನ್ನ ತಿರುಗಿಸ್ಕೋಬೇಕತಿ. ಇವಾಗ ಇನ್ನೇನು ಗಟ್ಟಿ ಹಾಕೊಂತ ಬರ್ತದ ಅನ್ನೋ ಟೈಮ್ ಒಳಗೆ ನಾನಿಲ್ಲಿ 3/4 ಕಪ್ನಷ್ಟು ಇದಕ್ಕೆ ಚಿರೋಟಿ ರವಾನ ಹಾಕೊಳಕತ್ತಾನ ನೋಡ್ರಿ. ಇದನ್ನು ಇವಾಗ ಚಂದಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣಂತ. ಯಾವುದೇ ರೀತಿ ಗಂಟು ಅದು ಏನೂ ಇರಬಾರ್ದು, ಆ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಒಂದು ವೇಳೆ ಉಪ್ಪಿಟ್ಟು ರವೆ ತಗೊಂಡ್ರೆ ಅದನ್ನ ಮಿಕ್ಸರ್ಗೆ ಹಾಕಿ ಹಾಕೋರಿ, ಅದು ಕರೆಕ್ಟ್ ಆಕತಿ.
ಒಂದು ವೇಳೆ ಇದೇನಾದ್ರೂ ನಿಮಗೆ ಗಟ್ಟಿ ತರ ಅನ್ಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಹಾಲು ಬೇಕಾದ್ರೆ ನೀವು ಇದಕ್ಕೆ ಹಾಕ್ಕೋಬಹುದು. ಯಾಕಂದ್ರೆ ಇದು ಹಿಟ್ಟು ಜಾಸ್ತಿ ಗಟ್ಟಿ ಆಗ್ಬಾರ್ದು, ನಮ್ಗೆ ಸ್ವಲ್ಪ ಸಾಫ್ಟ್ ಆಗೇ ಇರಬೇಕು. ಆದ್ರಿಂದ ಸ್ವಲ್ಪ ಗಟ್ಟಿ ಆದ್ರೆ ಏನಾದ್ರೂ ನೀವು ಸ್ವಲ್ಪ ಹಾಲು ಹಾಕೋರಿ. ಇವಾಗ ನೀವು ನೋಡ್ತಿರ್ಬೋದು ಇಲ್ಲಿ ಪಾತ್ರೆ ಬಿಟ್ಟಿದು ಬರ್ತಾ ಇದೆ. ಸೊ ಈ ರೀತಿ ಅದು ಪಾತ್ರೆ ಬಿಟ್ಟು ಬರ್ತಿರ್ಬೇಕು, ಅವಾಗಿದು ರೆಡಿ ಆಗೈತೆ ಅಂತೇಳಿ. ಇವಾಗ ನಾನು ಸ್ಟವ್ನ ಆಫ್ ಮಾಡಿ ಒಂದು 2 ನಿಮಿಷ ಮುಚ್ಚಿಡ್ತಾನೆ. ನೆಕ್ಸ್ಟ್ ನಾನು ಅದು ಆರೋ ಅಷ್ಟೊತ್ತಿಗೆ ಸ್ಟಫಿಂಗಿಗೆ ರೆಡಿ ಮಾಡ್ಕೊತಾನೆ. ಅದಕ್ಕೆ ನಾನು ಇಲ್ಲೇ ಹಸಿ ಕೊಬ್ಬರಿನ ಯೂಸ್ ಮಾಡ್ಕೊಂಡನಿ. ಇದನ್ನ ಇವಾಗ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಂಬರ್ತಾನೆ ನೋಡ್ರಿ. ನೀರು ಹಾಕಿಲ್ಲ ನಾನು. ಈ ರೀತಿ ತೀರಾ ಸಣ್ಣಗಾಗಿರ್ಬೇಕ್ರಿ, ಇದು ಜಾಸ್ತಿ ಉದುರ್ ಥರ ಇಟ್ಕೊಳಕ್ಕೆ ಹೋಗಬೇಡಿ. ಇವಾಗ ಇದಾಗೈತಿ. ನೆಕ್ಸ್ಟ್ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಇವನ್ನೆಲ್ಲ ಹಾಕ್ಕೊಂತಾನೆ ನೋಡ್ರಿ. ಈಗ ಸ್ಟಫಿಂಗಿಗೆ ಬೇಕಾಗಿರೋದು 3 ಸ್ಪೂನ್ ಅಷ್ಟು ಹಸಿ ಕೊಬ್ಬರಿನ ಹಾಕ್ಕೊಳಕತ್ತಾನೆ ನಾನು ಇಲ್ಲೇ. ಇದಕ್ಕೆ ಇವಾಗ ನಾವು 3 ಸ್ಪೂನ್ ಅಷ್ಟು ಹಾಲಿನ ಪುಡಿನ ನಾನಿಲ್ಲೇ ಯೂಸ್ ಮಾಡ್ಕೊಂಡನಿ. ಸೊ 3 ಸ್ಪೂನ್ ಕೊಬ್ಬರಿಗೆ 3 ಸ್ಪೂನ್ ಅಷ್ಟು ಹಾಲಿನ ಪುಡಿನ ನಾನಿಲ್ಲೇ ಯೂಸ್ ಮಾಡ್ಕೊಂಡನಿ. ಆಮೇಲೆ 1 ಸ್ಪೂನ್ ಅಷ್ಟು ಹಾಲಿನ ಕೆನೆನ ನಾನು ತಗೊಂಡನಿ. ನಿಮಗಿಲ್ಲೇ ಹಾಲಿನ ಕೆನೆ ಇಷ್ಟ ಇಲ್ಲ ಅಂತಂದ್ರೆ ನೀವು ಒಂದು 2-3 ಸ್ಪೂನ್ ಅಷ್ಟು ಹಾಲನ್ನ ಇಲ್ಲೇ ಯೂಸ್ ಮಾಡ್ಕೋಬಹುದು. ಇವಾಗ ನಾನು ಇದನ್ನ ಚಂದಾಗ ಮಿಕ್ಸ್ ಮಾಡ್ಕೊತಾನೆ ನೋಡ್ರಿ. ಹಸಿ ಕೊಬ್ಬರಿ ಬದಲಿ ನೀವು ಒಣ ಕೊಬ್ಬರಿನೂ ಇಲ್ಲೇ ಯೂಸ್ ಮಾಡ್ಕೋಬಹುದು. ಅದನ್ನು ಅಷ್ಟೇ ಮಿಕ್ಸರ್ಗೆ ಹಾಕ್ಕೊಂಡು ಸಣ್ಣಗೆ ಪುಡಿ ಮಾಡಿ ಆಮೇಲೆ ಯೂಸ್ ಮಾಡ್ರಿ. ಇವಾಗ ನಾನು ಇದನ್ನ ಈ ರೀತಿ ಕಲಸಿಟ್ಕೊಂಡ ನೋಡ್ರಿ. ಜಾಸ್ತಿ ಅಳಕ್ಕಿರಬಾರ್ದು. ಇದು ಜಾಮೂನ್ನ ಯಾವ ರೀತಿ ಮಾಡೋದಂತ ತೋರಿಸ್ತಾನೆ ನಿಮಗೆ. ನಾವೇನು ಅವಾಗಲೇ ಮುಚ್ಚಿಟ್ಟಿದ್ವಲ್ಲ ಅದು ಕಂಪ್ಲೀಟ್ ಆಗಿ ತಣ್ಣಗಾಗೈತಿ. ಸೊ ಇವಾಗ ನಾನು ಇದನ್ನ ಒಂದು ಪ್ಲೇಟಿಗೆ ತಗೊಂಡು ಇದನ್ನ ಸಾಫ್ಟ್ ಆಗಿ ನಾದ್ಕೊಂತ ನೋಡ್ರಿ ಕೈಲೇನ. ಇದು ತುಂಬಾ ಸಾಫ್ಟ್ ಆಗ್ಬೇಕು, ಅಲ್ಲಿವರೆಗೂ ಇದನ್ನ ನೀವು 2-3 ನಿಮಿಷ ಆದ್ರೂ ಚಂದಾಗ ನಾದ್ಕೋರಿ. ನೀವು ಎಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಚೆನ್ನಾಗಿ ಇವು ಜಾಮೂನ್ ಬರ್ತಾವು. ಹಿಟ್ಟು ಅಷ್ಟೇ ಜಾಸ್ತಿ ಗಟ್ಟಿಯಾಗಿ ನಾದ್ಕೊಳಕ್ ಹೋಗ್ಬೇಡಿ, ತುಂಬಾ ಸಾಫ್ಟ್ ಆಗಿರ್ಬೇಕು ಇದು ಹಿಟ್ಟು. ಒಂದ್ ವೇಳೆ ಗಟ್ಟಿ ಆದ್ರೆ ನಾನು ಅವಾಗ್ಲೇ ಹೇಳ್ದಂಗ ಸ್ವಲ್ಪ ಹಾಲು ಹಾಕಿ ನಾದ್ಕೋರಿ. ನಾ ಅವಾಗಲೇ ಒಳಗಡೆ ತುಂಬುವಂಥ ಹೂರ್ಣನ ರೆಡಿ ಮಾಡಿದ್ನಲ್ಲ ಅದನ್ನ ನಾನು ಇವಾಗ ಸಣ್ಣ ಸಣ್ಣ ಬಾಲ್ ಆಗಿ ಈ ರೀತಿ ಮಾಡಿಟ್ಕೊಂತ ನೋಡ್ರಿಲೆ. ಜಾಸ್ತಿ ದೊಡ್ಡ ಬಾಲ್ ಮಾಡ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ನಾವು ಒಳಗಡೆ ತುಂಬೋದ್ರಿಂದ ಇದನ್ನ ಚಿಕ್ಕ ಚಿಕ್ಕದಾಗೆ ಮಾಡ್ಕೋರಿ. ಆದಷ್ಟು ದೊಡ್ಡ ದೊಡ್ಡ ಬಾಲ್ ಮಾಡಿದ್ರೆ ಏನಾಗುತ್ತಂತಂದ್ರೆ ಸ್ಟಫಿಂಗ್ ಮಾಡೋದಕ್ಕೆ ಕಷ್ಟ ಆಗ್ತತಿ. ಆಮೇಲೆ ಫ್ರೈ ಮಾಡೋವಾಗ ಇದೇನು ಕೊಬ್ಬರಿದು ಹಾಕಿರ್ತೀವಲ್ಲ ಅದು ಹೊರಗೆ ಬರೋ ಚಾನ್ಸಸ್ ಇರ್ತತಿ. ಆದ್ರಿಂದ ಆದಷ್ಟು ಚಿಕ್ಕ ಬಾಲ್ನ ಇಲ್ಲೇ ಮಾಡ್ಕೋರಿ. ಸೊ ನಾನು ಇವಾಗ ಈ ರೀತಿ ಎಲ್ಲಾ ಬಾಲ್ನ ಮಾಡಿಟ್ಕೊಂಡ ನೋಡ್ರಿ ಇಲ್ಲೇ. ಇವಾಗ ಇದು ರೆಡಿ ಆಗೈತಿ. ನೆಕ್ಸ್ಟ್ ನಾನು ಜಾಮೂನ್ ಕರಿಯೋದಕ್ಕೆ ಒಂದು ಬಾಣ್ಲಿಗೆ ಎಣ್ಣೆ ಹಾಕೊಳಕತ್ತೇನೆ ಇಲ್ಲೇ. ಇವಾಗ ನಾವೆಲ್ಲ ಮಾಡಿಟ್ಟಿರೋದ್ರಿಂದ ಜಾಮೂನ್ ಮಾಡೋದಷ್ಟ ಬಾಕಿ ಇರೋದು. ಇವಾಗ ಎಣ್ಣೆ ಕಾಯೋಷ್ಟ್ರೊಳಗೆ ನಾವು ಜಾಮೂನ್ನ ಮಾಡ್ಕೊಂಡ್ಬಿಡೋಣಂತ. ಅದಕ್ಕೆ ನಾನು ಸ್ವಲ್ಪ ತುಪ್ಪ ಹಚ್ಕೊಂಡು ಈ ರೀತಿ ಚಪಾತಿ ಸೈಜ್ಗಿನ್ನ ಸ್ವಲ್ಪ ಚಿಕ್ಕ ಬಾಲ್ ಸೈಜಿಂದು ಹಿಟ್ಟು ತಗೋರಿ. ಈ ರೀತಿ ರೋಲ್ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡ್ಕೊರಿ. ಮಾಡಿಕೊಂಡು ನಾವು ಹೋಳಿಗೆ ಯಾವ ರೀತಿ ಮಾಡ್ತೇವಲ್ಲ ಆ ರೀತಿ ಇದನ್ನ ಈ ರೀತಿ ಕೈಲೇನೆ ನಾವು ಅಗ್ಲ ಮಾಡ್ಕೋಬೇಕತಿ. ಸೊ ಇಷ್ಟಾದ್ರೂ ನಮ್ಗೆ ಅಗ್ಲ ಆಗ್ಬೇಕಿದು. ಇವಾಗ ನಾನು ಇದಕ್ಕೆ ನಡುವೆ ನಾವೇನು ಮಾಡ್ಕೊಂಡಿದ್ವಲ್ಲ ಸ್ಟಫಿಂಗಿಗೆ ಅದನ್ನ ಇದ್ರ ಮಧ್ಯೆ ಇಟ್ಟು ಈ ರೀತಿ ಪ್ರೆಸ್ ಮಾಡಿಕೊಂಡು ಈ ರೀತಿ ನಾನು ಕ್ಲೋಸ್ ಮಾಡ್ಕೊಳಕತ್ತ ನೋಡ್ರಿ. ಯಾವುದೇ ಕಾರಣಕ್ಕೂ ನಾವು ಒಳಗಡೆ ಇಟ್ಟಿರುವಂತ ಅದು ಹೂರ್ಣ ಏನೈತಲ್ಲ ಅದು ಯಾವುದೇ ಕಾರಣಕ್ಕೂ ಹೊರಗೆ ಬರಬಾರ್ದು. ಆ ರೀತಿ ಇದನ್ನ ಕ್ಲೋಸ್ ಮಾಡ್ಕೋಬೇಕತ್ ನೀವು. ಕ್ಲೋಸ್ ಮಾಡಾದ್ಮೇಲೆ ಈ ರೀತಿ ನಾವು ಕೈಲೇನ ರೋಲ್ ಮಾಡ್ಕೊಳ್ಳೋಣಂತ. ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಕ್ರ್ಯಾಕ್ಸ್ ಉಳಿಯಲ್ಲ. ಆದ್ರಿಂದ ನಾನು ಇಲ್ಲಿ ತೋರ್ಸಾತ ನೋಡ್ರಿ, ಯಾವುದೇ ರೀತಿ ಕ್ರ್ಯಾಕ್ಸ್ ಆಗ್ಲಿ ಏನು ಉಳ್ದಿಲ್ಲ. ಆಮೇಲೆ ಈ ರೀತಿ ನೀವು ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ರೆ ಮುಗೀತು. ಇದೇ ರೀತಿ ನಾನು ನಿಮ್ಗೆ ಇನ್ನೊಂದು ಮಾಡಿ ತೋರಿಸ್ತೇನೆ ನೋಡ್ರಿ. ಇವಾಗ ಸೇಮ್ ಅದೇ ತರ ಈ ರೀತಿ ಉಂಡೆ ತಗೊಂಡು ಕೈಲೇನೆ ಅಗ್ಲ ಮಾಡಿಕೊಂಡು ಅದು ಹೂರ್ಣ ತುಂಬಿದ್ರೆ ಮುಗೀತು. ಸೊ ನಾವು ಯಾವ ರೀತಿ ಹೋಳಿಗೆ ಮಾಡ್ತೀವಲ್ಲ ಅದೇ ರೀತಿ. ಒಟ್ಟು ಹೇಳ್ಬೇಕಂತಂದ್ರೆ ಹೂರ್ಣ ಮಾತ್ರ ಯಾವುದೇ ಕಾರಣಕ್ಕೂ ಹೊರಗಡೆ ಬರಬಾರ್ದಿಲ್ಲ. ಬಂದ್ರೆ ನೀವು ಫ್ರೈ ಮಾಡೋವಾಗ ಏನಾಗುತ್ತಂತಂದ್ರದು ಹೊರಗಡೆ ಬರಕ್ಕೆ ಸ್ಟಾರ್ಟ್ ಆಗ್ತತಿ, ಅವಾಗ ಅವು ಒಡೆದೋಗ್ತಾವು. ಆದ್ರಿಂದ ಆದಷ್ಟು ನಾವೇನೋ ಒಳಗಡೆ ಸ್ಟಫಿಂಗ್ ಐತಲ್ಲ ಅದು ಯಾವುದೇ ಕಾರಣ ಅರ್ಧೇ ಇರೋ ಹಾಗೆ ಇದನ್ನ ನೀಟಾಗ ನಾವು ಈ ರೀತಿ ಕವರ್ ಮಾಡ್ಕೋಬೇಕಾಕತಿ. ಸೊ ಇವಾಗ ನಾನು ಇಲ್ಲೇ ತೋರಿಸ್ತೇನೆ ನೋಡ್ರಿ. ಇಷ್ಟ ಇದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಈ ರೀತಿ ಹಚ್ಕೊಂಡು ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅವು ಕ್ರ್ಯಾಕ್ಸ್ ಆಗಲ್ಲ. ಆಮೇಲೆ ಹಿಟ್ಟು ಅಷ್ಟ ನೀವು ಜಾಸ್ತಿ ಸಾಫ್ಟ್ ಆಗಿದ್ರೆ ಅದು ಜಾಸ್ತಿ ಕ್ರ್ಯಾಕ್ಸ್ ಬರಲ್ಲ. ಒಂದ್ ವೇಳೆ ಕ್ರ್ಯಾಕ್ಸ್ ಬಂದ್ರು ಈ ರೀತಿ ನೀವು ಕೈಲೇನ ಆಯಿಲ್ ಅಥವಾ ತುಪ್ಪನ ಈ ರೀತಿ ಹಚ್ಚೋದ್ರಿಂದ ಅದು ಬೇಗ ಕೂಡ್ಕೋತತಿ. ಸೊ ಇವಾಗ ಎರಡನೇದು ನಮ್ದು ರೆಡಿ ಆಯ್ತು. ಸೊ ನಾನು ಇದೇ ರೀತಿ ಇನ್ನುಳಿದಂಥವನ್ನು ಮಾಡಿಟ್ಕೊಂಡ ನೋಡ್ರಿ ಇಲ್ಲೇ. ಸೊ ಎಷ್ಟು ನೀಟಾಗಿ ರೆಡಿ ಆಗ್ಯಾವ ಅಂತೇಳಿ. ಇವಾಗ ಇವನ್ನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣಂತ. ಎಣ್ಣೆ ಬಿಸಿ ಆಗಿದೆ. ಇವಾಗ ನಾವು ಫ್ಲೇಮ್ನ ಲೋ ಫ್ಲೇಮ್ ಒಳಗೆ ಇಟ್ಟು ಇವನ್ನ ಹಾಕೋಬೇಕಾಕತಿ. ನಾನು ಇವಾಗ ಒಂದೊಂದೇ ನಾವು ಮಾಡಿರುವಂಥ ಜಾಮೂನ್ಗಳನ್ನ ಇದಕ್ಕೆ ಹಾಕ್ಕೊಂತಾನೆ ನೋಡ್ರಿ ಇಲ್ಲೇ.
ಸೊ ಫ್ಲೇಮ್ನ ಲೋ ಫ್ಲೇಮ್ ಒಳಗೆ ಇಟ್ಟಿದನ್ನ ಫ್ರೈ ಮಾಡ್ಕೊರಿ. ಆಮೇಲೆ ಯಾವುದೇ ಕಾರಣಕ್ಕೂ ಇವೇನು ಗುಳ್ಳೆಗಳು ಬರ್ತಾ ಇದಾವಲ್ಲ ಇವು ನಿಲ್ಲೋವರೆಗೂ ಯಾವುದೇ ಕಾರಣಕ್ಕೂ ಸ್ಪೂನ್ನ ಹಾಕಕ್ಕೆ ಹೋಗಬೇಡಿ. ನಾನಿವಾಗ ಈ ರೀತಿ ತಿರುಗಿಸ್ಕೊಂತಾನೆ ನೋಡ್ರಿ ಇಲ್ಲೇ. ಇದು ಒಂದ್ಸಲ ತಿರುವಿ ಹಾಕಿ ಆದ್ಮೇಲೆ ನಾನು ಮತ್ತೊಂದು ನಿಮಿಷ ಇದನ್ನ ಹಾಗೆ ಬಿಡಾಕತ್ತೇನೆ, ಯಾಕಂದ್ರೆ ಆ ಸೈಡು ಅದು ಚೆನ್ನಾಗಿ ಫ್ರೈ ಆಗಲಿ ಅಂತೇಳಿ. ಇವಾಗ ನಾನು ಎರಡೂ ಕಡೆ ನೀಟಾಗಿ ಬೆಂದಾದ್ಮೇಲೆ ಈ ರೀತಿ ಸ್ಪೂನಿಂದ ಬೇಯಿಸ್ಕೊಂಡು ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ನಾನಿಲ್ಲೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ನಾನು ಇದನ್ನು ನಿಮ್ಗೆ ತೋರಿಸ್ತಾನೆ ನೋಡ್ರಿ ಇಲ್ಲಿ ಒಂದೊಂದು ಎಷ್ಟು ಪರ್ಫೆಕ್ಟಾಗಿ ಕ್ರ್ಯಾಕ್ಸ್ ಇಲ್ಲದೆ ಇರೋ ರೀತಿ ಬಂದಾವಂತೇಳಿ. ಆದ್ದರಿಂದ ನೀವು ಜಾಮೂನ್ ಅದೇನು ಬಾಲ್ ಮಾಡ್ತಿರ್ತಿರಲ್ಲ ಆವಾಗಲೇ ನೀವು ಕ್ರ್ಯಾಕ್ಸ್ ಇಲ್ಲದೆ ಇರೋ ರೀತಿ ಮಾಡಿದ್ರೆ ಇಲ್ಲಿ ಯಾವುದೇ ರೀತಿ ಕ್ರ್ಯಾಕ್ಸ್ ಬರಲ್ಲ. ಸೊ ಇವಾಗ ನಾನು ಒಂದೊಂದನ್ನು ತೆಗೆದಿಟ್ಕೊತಾನೆ ನೋಡ್ರಿ. ಇನ್ನು ಉಳಿದಿರುವಂಥವನ್ನ ಇವಾಗ ನಾನು ಫ್ರೈ ಮಾಡ್ಕೊತಾನೆ ನೋಡ್ರಿ ಹಾಕ್ಕೊಂಡು. ಒಂದು ವೇಳೆ ಸ್ಟಫಿಂಗ್ ಖಾಲಿಯಾಗಿ ಅದು ಕ್ಯಾರೆಟಿಂದು ಹಿಟ್ಟಷ್ಟ ಉಳಿದ್ರೆ ನೀವು ಅದನ್ನಷ್ಟನ್ನು ನೀವು ಈ ಶೇಪ್ ಒಳಗೆ ಮಾಡ್ಕೋಬೋದು. ನಾನಿಲ್ಲಿ ಲಾಸ್ಟ್ಗೆ ಒಂದು ಎರಡೇನೋ ಅದೇ ರೀತಿ ಮಾಡ್ಕೊಂಡನಿಲ್ಲೇ. ಸೊ ನೀವು ಆ ರೀತಿನೂ ಕೂಡ ಮಾಡ್ಕೋಬೋದು. ಇದನ್ನು ಇವಾಗ ನಾನು ಪೂರ್ತಿ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಚಂದಾಗ ಫ್ರೈ ಮಾಡಿ ತಗೊತಾನೆ ನೋಡ್ರಿ ಈಗ. ಸೊ ಯಾವುದೇ ಕಾರಣಕ್ಕೂ ಅದು ಒಂದು ಸೈಡ್ ಬೇಯೋವರೆಗೂ ಸ್ಪೂನ್ ಹಾಕಕ್ಕೆ ಹೋಗಬೇಡಿ, ಇಲ್ಲ ಅಂತಂದ್ರೆ ಅವು ಒಡೆಯೋ ಚಾನ್ಸಸ್ ಇರ್ತೈತಿ. ಆದ್ದರಿಂದ ಸೊ ನೀಟಾಗಿ ಇದನ್ನು ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೊರಿ. ಇವಾಗ ಆಗ್ಯಾವು. ಸೊ ಇವನ್ನ ಅದೇ ಪ್ಲೇಟ್ಗೆ ತಕೊಂತಾನೆ ನೋಡ್ರಿ ಈಗ. ನೆಕ್ಸ್ಟ್ ನಾವೇನು ಸಿರಪ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಇವಾಗ ಡೈರೆಕ್ಟಾಗಿ ಇವನ್ನ ಹಾಕ್ಕೊಳಕತ್ತಾನೆ ನೋಡ್ರಿ. ಯಾಕಂದ್ರೆ ಯಾವುದಾದ್ರೂ ಒಂದು ಬಿಸಿ ಇರ್ಬೇಕು, ಇಲ್ಲಿ ಒಂದು ಪಾಕ ಆದರೂ ಬಿಸಿ ಇರಬೇಕು, ಇಲ್ಲ ನಾವು ಕರೆದಿರುವಂಥ ಜಾಮೂನ್ ಆದರೂ ಬಿಸಿ ಇರಬೇಕು. ಸೊ ಪಾಕ ಮತ್ತು ಮೀಡಿಯಮ್ ಇರೋದ್ರಿಂದ ಇಲ್ಲಿ ಜಾಮೂನ್ ನಾನು ಸುಡ್ತಿರುವಂಥ ಜಾಮೂನ್ ಇದಕ್ಕೆ ಹಾಕ್ಕೊಳಕತ್ತಾನೆ. ಒಂದು ಸ್ಪೂನ್ ತಗೊಂಡು ಈ ರೀತಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅವು ನೀಟಾಗಿ ಸಕ್ಕರೆ ಪಾನಕನ ಹೀರ್ಕೊಂತಾವು. ಆದ್ದರಿಂದ ನಾನಿಲ್ಲೇ ಈ ರೀತಿ ಮಿಕ್ಸ್ ಮಾಡ್ತಾನೆ ನೋಡ್ರಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಆಗೈತಿ. ಇದನ್ನು ಒಂದು ಪ್ಲೇಟ್ ಮುಚ್ಚಿ ಜಾಸ್ತಿ ಏನು ಬೇಡ, ಒಂದು 10ರಿಂದ 15 ನಿಮಿಷ ಇಟ್ಟರು ನೀಟಾಗಿ ಅವು ಹೀರ್ಕೊಂಡಿರ್ತಾವು. ಸೊ ನೀವು ನೋಡ್ತಿರ್ಬೋದು ಸಕ್ಕರೆ ಪಾಕ ಎಲ್ಲ ಹೀರ್ಕೊಂಡವು. ನಾನಿಲ್ಲೇ ಒಂದು 20 ನಿಮಿಷ ಬಿಟ್ಟನಷ್ಟ. ನಾನು ನಿಮಗಿಲ್ಲೇ ಒಂದು ತೋರಿಸ್ತಾನೆ ನೋಡ್ರಿ ಯಾವ ರೀತಿ ಅವು ಸಕ್ಕರೆ ಪಾನಕನ ಹೀರ್ಕೊಂಡವು ಅಂತೇಳಿ. ನೀವು ನೋಡ್ತಿರ್ಬೋದು ಎಷ್ಟು ಜ್ಯೂಸಿಯಾಗಿ ಬಂದತ್ತಂತೇಳಿ. ನಾನು ನಿಮ್ಗೆ ಒಂದ್ಸಲ ತೆಗ್ದಾನೀಗ ಇನ್ನೊಂದ್ಸಲ ನೋಡ್ರಿ ಮತ್ತೆ ಪ್ರೆಸ್ ಮಾಡಿ ತೋರಿಸ್ತಾನೆ. ಇನ್ನೂ ಇಲ್ಲೇ ಸಕ್ಕರೆ ಪಾನಕ ಇಳಿತಾ ಇದೆ. ನಾನು ನಿಮಗೆ ಇವಾಗ ಕಟ್ ಮಾಡಿ ಕೂಡ ತೋರಿಸ್ತಾನೆ ನೋಡ್ರಿ. ಇಲ್ಲೇ ಸ್ಪೂನ್ಲೇ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬರ್ತಿದೆ ಅಂಥೇಳಿ. ಸೊ ನೋಡಾತಿರಲ್ಲ ಇಲ್ಲಿ ಯಾವ ರೀತಿ ರಸಭರಿತವಾಗಿ ಬಂದಿದೆ ಅಂಥೇಳಿ ನಾನು ನಿಮ್ಗೆ ತೋರಿಸ್ತಾನೆ ನೋಡ್ರಿ ಈಗ. ಸೊ ನೋಡ್ರಿ ಇಲ್ಲೇ ಪ್ರೆಸ್ ಮಾಡಿದ್ರೆ ಯಾವ ರೀತಿ ಸಕ್ಕರೆ ಪಾನಕ ಒಳಗಡೆ ಸೇರಿದೆ ಅಂತೇಳಿ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಕ್ಯಾರೆಟ್ ಜಾಮೂನ್ನ ಮಾಡೋದಂತೇಳಿ. ಸೊ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಹೆಂಗೆ ಬಂತಂತೇಳಿ ಕಮೆಂಟ್ ಮಾಡಿರಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ.